ಎಲ್ರಿಗೂ ನಮಸ್ಕಾರ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟ್ಯಾಕ್ಸಿ ಚಾಲಕರಿಗೆ ಆಗುವಂತಹ ಅನ್ಯಾಯ ದೌರ್ಜನ್ಯದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿ ಚಾಲಕರ ಸಂಘ ಮಂಗಳೂರು ಇದರ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆಯ ಅಧ್ಯಕ್ಷರಾದಂತಹ ಅಬ್ದುಲ್ ರಶೀದರ್ ಅವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಸಂಘಟನೆಯ ಗೌರವಾಧ್ಯಕ್ಷರಾದಂತಹ BK ಇಮ್ತಿಯಾಜ್ ರವರು ಕೂಡ ಇದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಜೀಜ್ ಮೊಬರಿ ಇದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಸಂಘಟನೆಯ ಉಪಾಧ್ಯಕ್ಷರಾದಂತಹ ರಮೇಶ್ ನಾಯ್ಕ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಜೊತೆ ಕಾರ್ಯದರ್ಶಿಯಾದಂತಹ ಇಮ್ತಿಯಾಜ್ ಕುತ್ತಾರ್ ಇದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಖಜಾಂಚಿ ಆದಂತಹ ಕಮಲಾಕ್ಷ ಬಜಾರ್ ನಾನು ಇದ್ದೇನೆ. ಅದೇ ರೀತಿ ಸಂಘಟನೆಯ ಪದಾಧಿಕಾರಿಯಾದಂತಹ ಮುದಾಸಿರ್ ಅವರಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ. ಎಲ್ಲ ಪ್ರೀತಿಯ ಪತ್ರಕರ್ತ ಬಂಧುಗಳೇ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಈ ವಿಮಾನ ನಿಲ್ದಾಣ ಅದಾನಿ ಕಂಪನಿಗೆ ವಹಿಸಿಕೊಂಡ ನಂತರ, ಅಂದರೆ ಖಾಸಗಿಯವರಿಗೆ ವಹಿಸಿದ ನಂತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಅವರ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಟ್ಯಾಕ್ಸಿಯಲ್ಲಿ ದುಡಿದು ಜೀವನ ಮಾಡ್ತಕ್ಕಂಥವರಿಗೆ ಅತಿ ಹೆಚ್ಚು ಹೊರೆಯನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಈ ಪ್ರಾಧಿಕಾರದವರು ಮಾಡ್ತಾ ಇದ್ದಾರೆ. ಮಂಗಳೂರಿನ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನಗರದಲ್ಲಿ ರೇಡಿಯೋ ಟ್ಯಾಕ್ಸಿ ಏನಿದೆ, ಆ್ಯಪ್ ಆಧಾರಿತ ರೇಡಿಯೋ ಟ್ಯಾಕ್ಸಿ, ಓಲಾ ಉಬರ್ದಲ್ಲಿ ಸರ್ವಿಸ್ ಮಾಡುವಂಥ ಟ್ಯಾಕ್ಸಿ ಚಾಲಕರಿಗೆ ನಾವು ನಮ್ಮ ನಿರಂತರ ಹೋರಾಟದ ಪ್ರತಿಫಲವಾಗಿ ಏರ್ಪೋರ್ಟ್ನಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಆ ಪಾರ್ಕಿಂಗ್ ವ್ಯವಸ್ಥೆ ಆಗುವಂಥ ಸಂದರ್ಭದಲ್ಲಿ ಕೂಡ ದೊಡ್ಡ ರೀತಿಯ ಸಂಘರ್ಷಗಳಾಗಿ ಅಲ್ಲಿ ನಮ್ಮ ಮೇಲೆ ಹಲ್ಲೆಗಳಾಗಿ ನಂತರ ಅಲ್ಲಿ ನಮಗೆ ಒಂದು 10 ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದಿನಕ್ಕೆ ಓಲಾ ಉಬರ್ನಲ್ಲಿ ಸುಮಾರು 200ರಿಂದ 300ರಷ್ಟು ಬುಕ್ಕಿಂಗ್ಗಳು ಬರ್ತವೆ. ಆದರೆ ಅಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 10 ಮಾತ್ರ. ಈ 10 ಪಾರ್ಕಿಂಗ್ನಲ್ಲಿ ನಾವು ಸೇವೆಯನ್ನು ಕೊಡಬೇಕು. ಆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿ ಸಮರ್ಪಕವಾಗಿಲ್ಲ. ಅಲ್ಲಿ ಬಿಸಿಲು ಮಳೆಗೆ ಕೂಡ ಜನ ಅಲ್ಲಿ ಭಾಳ 2ನೇ ಲೇನ್ನಲ್ಲಿ ನಮಗೆ ಪ್ಯಾಸೆಂಜರನ್ನು ಹತ್ತಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬಿಸಿಲು ಮಳೆ ಬಂದಾಗ ಅವರು ಒದ್ದೆ ಹಾಕಿಕೊಂಡು ಬರಬೇಕು, ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ನಮಗೆ ಅಲ್ಲಿ ಪಾರ್ಕಿಂಗಿಗೆ ಕೇವಲ 10 ಗಾಡಿಗೆ ಮಾತ್ರ ಕೊಟ್ಟಿದ್ದಾರೆ. ನಾವು ಅಲ್ಲಿ ಒಂದು ಡ್ರಾಪಿಗೆ ಹೋದರೆ, ಓಲಾ ಉಬರ್ನಲ್ಲಿ ನಾವು ಡ್ರಾಪಿಗೆ ಹೋದರೆ ನಾವು ಇನ್ನೊಂದು ಪಿಕಪ್ ಸಿಗ್ತದೆ ಅಂತ ನಾವು ನೋಡ್ತೀವಿ. ಅಂದರೆ ನಾವು ಭಾಳ ಸಣ್ಣ ಮೊತ್ತದಲ್ಲಿ ಅಲ್ಲಿ ಪಿಕಪ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೋಗ್ತೀವಿ. ಬರುವಾಗ ಇನ್ನೊಂದು ಬಾಡಿಗೆ ಸಿಗ್ತದೆ ಅಂತ ಇಲ್ಲಿ ಹೋಗುವಂಥದ್ದು. ಅಲ್ಲಿ ಪಾರ್ಕಿಂಗ್ ಕೇವಲ 10 ಇರುವಾಗ ನಮಗೆ ಮತ್ತೆ ಅಲ್ಲಿ ಅವಕಾಶ ಇರುವುದಿಲ್ಲ. ಮತ್ತೆ ನಾವು ಹೊರಗಡೆ ಬರಬೇಕು. ಹೊರಗಡೆ ಬರಬೇಕಾದ್ರೆ ನಾವು ಖಾಲಿ ಪ್ಯಾಸೆಂಜರ್ನ ಬಿಟ್ಟು 10 ನಿಮಿಷದಲ್ಲಿ ನಾವು ಅವರ ಟೋಲ್ ಗೇಟನ್ನು ಪಾಸ್ ಮಾಡಿದರೆ ಮಾತ್ರ ನಮಗೆ ಫ್ರೀಯಾಗಿ ಬರ್ಬೋದು. 10 ನಿಮಿಷ ದಾಟಿದೆ ಅಂತ ಹೇಳಿದರೆ ನಮಗೆ 100 ರೂಪಾಯಿ ಕಟ್ಟುವಂಥ ಒಂದು ದಂಡದ ರೀತಿಯಲ್ಲಿ ಆಗ್ತದೆ. ಯಾಕಂತ ಹೇಳಿದರೆ ಅಲ್ಲಿ ನಾವು ಡ್ರಾಪ್ ಮಾಡಿ ಹೊರಗಡೆ ಬರಬೇಕಾದ್ರೆ ಒಂದೇ ಸಲಕ್ಕೆ 2-3 ವಿಮಾನ ಬಂದಾಗ ಟ್ರಾಫಿಕ್ ಇರ್ತದೆ. ಟ್ರಾಫಿಕನ್ನು ದಾಟಿ ನಾವು ಹೊರಗಡೆ ಬರುವಾಗ ನಮ್ಮಲ್ಲಿ ಪ್ಯಾಸೆಂಜರ್ ಇಲ್ಲದಿದ್ದರೂ ಕೂಡ ನಾವು 100 ರೂಪಾಯಿ ಕಟ್ಟಲೇಬೇಕಾಗ್ತದೆ. ಇನ್ನೊಂದು 10 ನಿಮಿಷವನ್ನು ದಾಟಿದ ಮೂಲಕ ನಾವು ಒಂದು ಪ್ಯಾಸೆಂಜರನ್ನು ಪಿಕಪ್ ಮಾಡಿ 10 ನಿಮಿಷದ ಒಳಗಡೆನೆ ನಾವು ಅಲ್ಲಿಂದ ಟೋಲ್ ಗೇಟ್ ಪಾಸ್ ಮಾಡಿದರೆ, ಕಾರ್ನಲ್ಲಿ ಟ್ಯಾಕ್ಸಿ ಒಳಗಡೆ ಪ್ಯಾಸೆಂಜರ್ ಇದ್ದರೆ 100 ರೂಪಾಯಿ ಕಟ್ಟಲೇಬೇಕು. 10 ನಿಮಿಷ ಒಳಗಡೆ ಪಾಸ್ ಆಗುವುದು ನಮ್ಮದು ಟೂರಿಸ್ಟ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ ಅನ್ನೋ ಕಾರಣಕ್ಕಾಗಿ ಕಟ್ಟಲೇಬೇಕನ್ನುವಂಥ ಒಂದು ರೀತಿ. ನಾವು ಅದನ್ನು ಪ್ರಶ್ನೆ ಮಾಡಿದರೆ 10 ನಿಮಿಷದಲ್ಲಿ ನಮಗೆ ಇದರಲ್ಲಿ ಫಾಸ್ಟ್ಯಾಗಲ್ಲಿ ಇದರಲ್ಲಿ ಕಳಿಸಿ ಅಂತ ಕೇಳಿದರೆ ಅವಕಾಶನೇ ಇಲ್ಲ. ಅದಕ್ಕೆ ಜಾಸ್ತಿ ಮಾತಾಡಿದರೆ ನಮ್ಮನ್ನು ಬ್ಲಾಕ್ ಮಾಡ್ತಾರೆ. ಅನೇಕ ಜನರನ್ನು ಬ್ಲಾಕ್ ಮಾಡಿದರು. ಈ ಪ್ರಶ್ನೆ ಮಾಡಿದಂಥವ್ರನ್ನ ಬ್ಲಾಕ್ ಮಾಡಿ ಮತ್ತೆ ಏರ್ಪೋರ್ಟ್ ಟ್ಯಾಕ್ಸಿ ಒಳಗಡೆ ಬರದ ರೀತಿಯಲ್ಲಿ ಮಾಡಿದ್ದಾರೆ. ನಾವು ನಮ್ಮ ನಿರಂತರ ಮತ್ತೆ ನಾವು ಅದನ್ನು ಪ್ರಶ್ನೆ ಮಾಡಿ ಅದನ್ನು ಸಂಬಂಧಪಟ್ಟವರಿಗೆ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದವರು ಸುದ್ದಿ ಮಾಡಿದ ನಂತರ ಆ ಬ್ಲಾಕ್ಗಳನ್ನು ತೆರವುಗೊಳಿಸಿದರು. ಈ ರೀತಿಯಾಗಿ ಅವರು ಪಿಕಪ್ ಮಾಡಿ 10 ನಿಮಿಷದ ಒಳಗಡೆನೆ ನಾವು ಅವರ ಟೋಲ್ ಗೇಟನ್ನು ಪಾಸ್ ಮಾಡುವಾಗ ಪ್ಯಾಸೆಂಜರ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿ 100 ರೂಪಾಯಿ ಅವರು ಸಂಗ್ರಹ ಮಾಡುವಂಥದ್ದು ದೇಶದಲ್ಲಿ ಎಲ್ಲೂ ಇಲ್ಲ. ಅದು ಮಂಗಳೂರಿನಲ್ಲಿ ಮಾತ್ರ ಇರ್ತಕ್ಕಂಥ. ಯಾಕೆಂದರೆ ಅವರು ಪ್ಯಾಸೆಂಜರಿಂದ ತೆಗೆದುಕೊಡಿ ಅಂತ, ಅಂದರೆ ಅಲ್ಲಿ ಬರುವಂಥ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿ
ನಾವು ಅಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡಿ 10 ನಿಮಿಷದ ಒಳಗಡೆ ಅಲ್ಲಿ ಟ್ರಾಫಿಕ್ ಜಾಮ್ ಇದ್ದು ಪಾಸ್ ಹೊರಗಡೆ ಹೋಗುವಂಥ ಸಂದರ್ಭದಲ್ಲೂ ಕೂಡ 100 ರೂಪಾಯಿ ಕಟ್ಟಬೇಕು. ಅಂದರೆ ಅಲ್ಲಿ ಒಟ್ಟು ಅವರು ಟೋಲ್ ಗೇಟನ್ನು ಇಟ್ಕೊಂಡದ್ದು ಅಲ್ಲಿ ಜನಸಾಮಾನ್ಯರ ಜೇಬಿ ಕತ್ತರಿ ಹಾಕಲಿಕ್ಕೆ, ದುಡಿಯುವಂಥ ಟ್ಯಾಕ್ಸಿ ಚಾಲಕರ ಮೇಲೆ ಹೊರೆ ಹೊರಿಸಲಿಕ್ಕೆ ಈ ರೀತಿಯಿಂದ ಮಾಡ್ತಾರೆ. ನಮಗೆ ಅಲ್ಲಿ ಒಂದು ಪಿಕಪ್ ಮಾಡಲಿಕ್ಕೆ ನಾವು ಕೇಳುವಂಥದ್ದು, ಇವತ್ತು ನಾವು ನಿಮ್ಮ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೇಳುವಂಥದ್ದು, ಕನಿಷ್ಠ ನಮಗೆ 50 ಪಾರ್ಕಿಂಗ್ ಅವಕಾಶವನ್ನು ಏರ್ಪೋರ್ಟ್ನಲ್ಲಿ ಓಲಾ ಉಬರಿಗೆ ಕೊಡಬೇಕು ಅಂತ. ಟ್ಯಾಕ್ಸಿ ನಾವು ಆನ್ಲೈನ್ ಟ್ಯಾಕ್ಸಿ ಅವರಿಗೆ ಅವಕಾಶವನ್ನು ಕೊಡಬೇಕು. ಅದರ ಜೊತೆಯಲ್ಲಿ ನಮಗೆ ಲೈನ್ 1ನಲ್ಲಿ ಕೂಡ ನಮಗೆ ಪಿಕಪ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಲೈನ್ 2ಅಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಪ್ಯಾಸೆಂಜರಿಗೆ ಮಳೆ ಬರುವಂಥ ಸಂದರ್ಭದಲ್ಲಿ ಯಾವುದೇ ಮೇಲ್ಚಾವಣಿ ಇಲ್ಲ. ಅಲ್ಲಿ ಅವರು ಒದ್ದೆ ಹಾಕೊಂಡು ಅವರ ಲಗೇಜ್ಗಳೆಲ್ಲ ನೀರು ಬಿದ್ದು ಹಾಳಾಗುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ 2ನೇ ಲೈನ್ನಲ್ಲಿ 1ನೇ ಲೈನ್ ನಮಗೆ ಪಿಕಪ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. 2ನೇದಾಗಿ ನಾವು ಪಿಕಪ್ ಮಾಡಿ 10 ನಿಮಿಷದಲ್ಲಿ ನಮ್ಮ ಪ್ಯಾಸೆಂಜರ್ ಇಲ್ಲದಿದ್ದರೆ ಅದು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ನಾವು ಖಾಲಿ ಹೋಗುವಾಗ ನಮಗೆ ಉಚಿತವಾಗಿ ಹೊರಗಡೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡಬೇಕು. ನಾವು ಮಂಗಳೂರಿನಿಂದ ಒಂದು ಪಿಕಪ್ ತಗೊಂಡು ಹೋಗಿ 300 ರೂಪಾಯಿ 350 ನಮಗೆ ಬಿಲ್ ಬರ್ತದೆ. ಪಿಕಪ್ ನಾವು ಅಲ್ಲಿ ಪಿಕಪ್ ಓಲಾದಲ್ಲಿ ಯಾವ ಸಿಸ್ಟಮಲ್ಲಿ ಇರ್ತದೆ ಅಂತ ಹೇಳಿದ್ರೆ, ಇಲ್ಲಿಂದ ಪಿಕಪ್ ಮಾಡಿದರೆ ಅಲ್ಲಿಂದ ಇನ್ನೊಂದು ಬುಕ್ಕಿಂಗ್ ಬರ್ತದೆ ಅಂತೇಳಿ ಆ ರೀತಿ ಒಂದು ಕನ್ಸೆಷನ್ ಅಲ್ಲಿ ಕಸ್ಟಮರ್ಗೆ ಕೊಡ್ತಾರೆ. 300 ರೂಪಾಯಿ 400 ರೂಪಾಯಿಗೆ 400 ರೂಪಾಯಿಗೆ ತಗೊಂಡು ಹೋಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅಲ್ಲಿ ಗೇಟ್ ನಾವು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ನಾವು ಹೊರಗಡೆ ಹೋಗಬೇಕು. ಹೊರಗಡೆ ಹೋಗೋದು ಅಲ್ಲೇ ಪಾರ್ಕಿಂಗ್ ಮಾಡಿದ್ದಾದರೆ ನಾವು 1 ಗಂಟೆಗೆ ಸುಮಾರು 50-60 ರೂಪಾಯಿ ನಮಗೆ ಆಗ್ತಾರೆ. ನಾವು ಒಂದು ಬುಕ್ಕಿಂಗ್ ಮಾಡಲಿಕ್ಕೆ ನಾವು 3 ಗಂಟೆಯೋ 5 ಗಂಟೆ 4 ಗಂಟೆ ಅಲ್ಲಿ ಕಾದು ಹೊರಗಡೆ ಬರಬೇಕಾದ್ರೆ ನಾವು ತಗೊಂಡೋಗೋ ಬಾಡಿಗೆ ಪೂರ ಅಲ್ಲಿ ಫಾಸ್ಟಾಗಿ ಅಲ್ಲಿ ಟೋಲ್ ಗೇಟಿಗೆ ಕಟ್ಟುವಂಥ ಪರಿಸ್ಥಿತಿ ಇದೆ. ಇದರಿಂದಾಗಿ ನಮ್ಮ ಆನ್ಲೈನ್ ಟ್ಯಾಕ್ಸಿಯವರಿಗೆ ತುಂಬ ಸಮಸ್ಯೆ ಆಗಿದೆ. ಅವರ ಆದಾಯಕ್ಕೆ ದೊಡ್ಡ ರೀತಿಯಲ್ಲಿ ಹೊಡೆತ ಬಿದ್ದಿದೆ. ಈ ಹೊಡೆತಕ್ಕೆ ಕಾರಣ ಆಗಿರ್ತಕ್ಕಂಥ ಅದಾನಿ ಅವರು ಕೂಡಲೇ ಈ ಪ್ರವಾಸಿ ಟ್ಯಾಕ್ಸಿಗಳಿಗೆ ರಿಯಾಯಿತಿಯನ್ನು ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ಯಾಸೆಂಜರ್ ಇದ್ದರೂ ಕೂಡ 10 ನಿಮಿಷದೊಳಗೆ ನಾವು ಟೋಲ್ ಗೇಟನ್ನು ಪಾಸ್ ಮಾಡಬೇಕಾದ್ರೆ ವಿನಾಯಿತಿಯನ್ನು ಕೊಡಬೇಕು. ಅದರಿಂದಾಗಿ ಪ್ಯಾಸೆಂಜರ್ಗೆ ಕೂಡ ಅದರಿಂದ ಲಾಭ ಆಗ್ತದೆ. ನಾವು ಪ್ಯಾಸೆಂಜರ್ ಇದ್ದರೆ ಆ 100 ರೂಪಾಯಿಯನ್ನು ನಮ್ಮ ಕಸ್ಟಮರ್ನ ಮೇಲೆ ಹಾಕ್ತೀವಿ. ಕಸ್ಟಮರಿಗೂ ಕೂಡ ತೊಂದರೆ ಆಗಬಾರ್ದು, ಚಾಲಕರಿಗೂ ಟ್ಯಾಕ್ಸಿ ಅವರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ರೀತಿಯ ಒಂದು ದೌರ್ಜನ್ಯ, ಈ ರೀತಿಯ ಒಂದು ಕತ್ತರಿ ಆಗ್ತಕ್ಕಂಥ ಈ ರೀತಿಯ ಒಂದು ಲೂಟಿಯನ್ನು ಅದಾನಿ ಏರ್ಪೋರ್ಟ್ನವರು ನಿಲ್ಲಿಸದಿದ್ದರೆ ನಾವು ಟ್ಯಾಕ್ಸಿ ಚಾಲಕರು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಒಂದು ಸಂಘಟನೆಯನ್ನು ಮಾಡಿಕೊಂಡು ಸಂಘಟಿತ ರೀತಿಯಲ್ಲಿ ಅದಾನಿ ಮತ್ತು ಅದಾನಿ ಏರ್ಪೋರ್ಟ್ನ ಈ ಒಂದು ಲೂಟಿಯ ವಿರುದ್ಧ ನಾವು ದೊಡ್ಡ ರೀತಿಯೊಂದು ಹೋರಾಟವನ್ನು ಮಾಡ್ತೀವಿ. ನಾವು ಯಾವುದೇ ಕಾರಣ ಕೂಡ ಸ್ಥಳೀಯರಾಗಿ ಈ ಏರ್ಪೋರ್ಟನ್ನು ಇವತ್ತು ನಾವು ಈ ಖಾಸಗೀಕರಣ ಆಗುವಂಥ ಸಂದರ್ಭದಲ್ಲಿ ನಾವು ಇದನ್ನು ವಿರೋಧಿಸಿದ್ದೇವೆ. ಈ ರೀತಿಯ ಖಾಸಗೀಕರಣ ಆದರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಈ ಸರ್ಕಾರ ಖಾಸಗೀಕರಣ ಮಾಡಬಾರ್ದು ಅನ್ನುವಂಥದ್ದು ನಾವು ಬಹಳ ದೊಡ್ಡ ರೀತಿಯಲ್ಲಿ ನಾವು ಒತ್ತಡವನ್ನು ಹಾಕಿದರೂ ಕೂಡ ಇವತ್ತು ಅದರ ದೊಡ್ಡ ರೀತಿಯ ಈ ಖಾಸಗೀಕರಣದ ದೊಡ್ಡ ರೀತಿಯ ತೊಂದರೆಗೆ ಒಳಗಾಗ್ತಾ ಇರುವಂಥದ್ದು ಪ್ರಯಾಣಿಕರು, ಅದರಲ್ಲೂ ಕೂಡ ನಮ್ಮ ಪ್ರವಾಸಿ ಕಾರು ಚಾಲಕರಿಗೆ ದೊಡ್ಡ ರೀತಿಯ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಅದಾನಿ ಏರ್ಪೋರ್ಟ್ ಅವ್ರನ್ನ ಒತ್ತಾಯ ಮಾಡ್ತೀವಿ. ಈ ಒಂದು ಸಮಸ್ಯೆಗಳನ್ನು ಟ್ಯಾಕ್ಸಿ ಚಾಲಕರಿಗೆ ಆಗುವಂಥ, ಅದರಲ್ಲೂ ಆನ್ಲೈನ್ ಟ್ಯಾಕ್ಸಿ ಚಾಲಕರಿಗೆ ಆಗುವಂಥ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಸಾಧ್ಯ ಆದರೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ಇನ್ನು ಕೆಲವು ವಿಚಾರಗಳು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಜೀಜ್ ಅವರು ಹೇಳ್ತಾರೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಅಜೀಜ್ ಮೊಗರು ಮಾತಾಡ್ತಿದ್ದೇನೆ. ಇವತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾದವರಿಗೆ ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ತುಂಬ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಇವತ್ತು ನೋಡಿ, ನಾವು ಕಸ್ಟಮರನ್ನು ಡ್ರಾಪ್ ಮಾಡಲಿಕ್ಕೆ ಬರುವಾಗ ಅಲ್ಲಿ ಒಂದು 10 ನಿಮಿಷ 11 ನಿಮಿಷ ಟೈಮ್ ಆಗುವಾಗ ಅಲ್ಲಿ 100 ರೂಪೀಸ್ ನಾವು ಚಾರ್ಜ್ ಮಾಡಿ ಎಕ್ಸಿಟ್ ಆಗಬೇಕು. ಈ ಥರ ನಮಗೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವೊಂದು 10 ನಿಮಿಷದಲ್ಲಿ ಪಿಕಪ್ ಮಾಡುವಾಗ ಸಹ ಕಸ್ಟಮರ್ಗೆ ಪಿಕಪ್ ಮಾಡಲಿಕ್ಕೆ ಬರ್ತೇವೆ, ನಮ್ಮ ಕಸ್ಟಮರ್ ಪರ್ಸನಲ್ ಆಗಿರ್ತದೆ, ಪಿಕಪ್ ಮಾಡಲಿಕ್ಕೆ ಬರುವಾಗ 100 ರೂಪೀಸ್ ಕೊಡಲೇಬೇಕಂತ ನಮ್ಮ ಹತ್ರ ದಬ್ಬಾಳಿಕೆ ಮಾಡ್ತಾರೆ. ಏನಾದರೂ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಮಾತಾಡಿದ್ರು ಸಹ ನಮ್ಮ ಮೇಲೆ ಅಪವಾದ ಮಾಡ್ತಾರೆ. ಈ ಥರ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲಿರುವಂಥ ಫಾಸ್ಟ್ಯಾಗ್ ರೂಟ್ ಇದೆ ಮಂಗಳೂರಲ್ಲಿ, ಏರ್ಪೋರ್ಟಲ್ಲಿ ಫಾಸ್ಟ್ಯಾಗ್ ರೂಟ್ ಅಂತ ಉಂಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಅದರಲ್ಲಿ ನಮ್ಮನ್ನು ಬಿಡ್ತಾ ಇಲ್ಲ. ಅದರಲ್ಲಿ ಹೋದರೆ ಅವರಿಗೆ ಲಾಸ್ ಆಗುತ್ತೆ ಅಂತ. ನಾವು 10 ನಿಮಿಷದಲ್ಲಿ ಪಿಕಪ್ ಮಾಡ್ತೇವೆ, ಡ್ರಾಪ್ ಮಾಡ್ತೇವೆ ಅಂತ ಹೇಳಿ ಆ ಫಾಸ್ಟ್ಯಾಗ್ ರೂಟಲ್ಲಿ ನಮ್ಮನ್ನು ಅವರು ಬಿಡ್ತಾ ಇಲ್ಲ. ಮತ್ತೊಂದು ವಿಷಯ ಇರ್ತದೆ, ನಾವು ಯಾವುದೇ ಒಂದು ಕಸ್ಟಮರನ್ನು ಪಿಕಪ್ ಮಾಡಿ ಎಕ್ಸಿಟ್ ಹೋಗುವಾಗ, ಟೋಲ್ ಹತ್ರ ಹೋಗುವಾಗ 100 ರೂಪೀಸ್ ಏನು ನಮ್ಮ ಕ್ಯಾಶ್ ಪೇಮೆಂಟ್ ಕೊಟ್ಟರೆ ಆ ಕ್ಯಾಶ್ ಪೇಮೆಂಟನ್ನು ಅವರು ತೆಗೀತಾ ಇಲ್ಲ. ಆನ್ಲೈನ್ ಪೇಮೆಂಟೇ ಮಾಡಿ, ಡಿಜಿಟಲ್ ಪೇಮೆಂಟೇ ಮಾಡಿ. ನೀವು 100 ರೂಪೀಸ್ ಕ್ಯಾಶ್ ಪೇಮೆಂಟ್ ಕೊಡೋದಾದರೆ 200 ರೂಪಾಯಿ ಕೊಡಿ. ಸರ್, ನಮಗೆ ನಾಚಿಕೆ ಆಗ್ತಾ ಇದೆ. ಇದೇನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲ NH 51 ಅಂತ ಆಗ್ತಾ ಇದೆ. 200 ರೂಪಾಯಿ ಕೊಟ್ಟರೆ ತೆಗಿತಾರೆ,
100 ರೂಪಾಯಿ ಕೊಟ್ಟರೆ ತೆಗಿತಾ ಇಲ್ಲ, ಅದು ಕ್ಯಾಶ್ ಪೇಮೆಂಟ್ ಅವ್ರಿಗೆ ಆಗ್ತದೆ. ಈ ಥರದ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಏನು ಅವ್ರ ಹತ್ರ ಮಾತಾಡಿಗೆ ಗೊತ್ತಿಲ್ಲ. ಎಕ್ಸಿಟ್ 4 ಟೋಲಲ್ಲಿ 4 ಮಹಿಳೆಯರನ್ನು ಕೂರಿಸಿ ಏನಾದರೂ ಅವ್ರ ಹತ್ರ ಮಾತಾಡಿದರೆ ನಮ್ಮ ಮೇಲೆ ಅಪವಾದ ಆಗ್ತಾರೆ, ಟ್ಯಾಕ್ಸಿ ಅವರ ಮೇಲೆ. ಇವತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಮತ್ತು ಆಟೋದವರಿಗೆ, ಅದೇ ರೀತಿ ಉಡುಪಿ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಚಾಲಕರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇದರ ಬಗ್ಗೆ ನಾವು ಫಸ್ಟ್ ಆಫ್ ಆಗಿ ಹೇಳೋದಾದರೆ ನಮ್ಮ ಓಲೋ ಓಬರ್ ಡ್ರೈವರ್ಸ್ ತುಂಬ ನಮಗೆ ಪ್ರಾಬ್ಲಮ್ ಆಗ್ತದೆ. ಇದರ ಬಗ್ಗೆ ನಾವು ಮನವಿಯೆಲ್ಲ ಕೊಟ್ಟಿದ್ದೇವೆ. ಈ ಮನವಿಯನ್ನೆಲ್ಲ ಕಸದ ಪಟ್ಟಿಗೆ ಬಿಸಾಡಿದ್ದಾರೆ, ನಮಗೆಲ್ಲರೂ ಗೊತ್ತಿದೆ. ಆದರೂ ನಮ್ಮ ಸಂಸದರು ಆದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ಇದರ ಬಗ್ಗೆ ಮಾತಾಡಿದರು ಮೊದಲು, ಆದರೂ ಸರಿಪಡಿಸಿಕೊಡಲಿಲ್ಲ. 10 ರಿಂದ 20 ನಿಮಿಷ ತನಕ ನಮಗೆ ಟೈಮ್ ಬೇಕು ಅಲ್ಲಿ. ಇವತ್ತು ಇಲ್ಲಿ ಆಗುವಂಥ ದಬ್ಬಾಳಿಕೆ ಎಲ್ಲರಿಗೂ ಗೊತ್ತಿದೆ, ಆದರೂ ಯಾರು ಇದರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ. ನಾನು ಎಲ್ಲರಿಗೂ ಇದನ್ನು ಸರಿಪಡಿಸಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಈ ಒಂದು ಹೋರಾಟ ನಾವು ಇಲ್ಲಿಯ ತನಕ ಬರಬೇಕು, ಇಲ್ಲಿ ಬಂದು ಮಾತಾಡಬೇಕಾದ್ರೆ ಇದಕ್ಕಿಂತ ಮುಂಚಿನ ಕೆಲಸ ನಮ್ದೆಲ್ಲವೂ ಆಗಿದೆ. ನಾವು ಮನವಿಯನ್ನೆಲ್ಲ ಕೊಡಬೇಕಿತ್ತು, ಅದೆಲ್ಲ ಕೊಟ್ಟು ಕ್ಲಿಯರ್ ಮಾಡಿದ್ದೇವೆ. ಆದರೂ ನಮಗೆ ರೆಸ್ಪಾನ್ಸ್ ಮಾಡದ ಇದಕ್ಕೆ ಕಾರಣ ಇದರ ಬಗ್ಗೆ ನಾವು ಮುಂದಿನ ದಿವಸದಲ್ಲಿ, ಮುಂಬರುವ ದಿವಸದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಟ್ಯಾಕ್ಸಿ ಚಾಲಕರು, ಆಟೋ ರಿಕ್ಷಾದವರು, ಅದೇ ರೀತಿ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಸೇರಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಇದನ್ನು ನಮಗೆ ಸರಿಪಡಿಸಿಕೊಳ್ಳಿ ಅಂತ ನಾವು ನಿಮ್ಮ ಹತ್ರ ಕೇಳಿಕೊಳ್ತಿದ್ದೇವೆ. ನಮ್ಮಲ್ಲಿ ಒಟ್ಟಿಗೆ ಈ ಆನ್ಲೈನ್ ಟ್ಯಾಕ್ಸಿಯಲ್ಲಿ ಸುಮಾರು 300 ರಿಂದ 350 ಟ್ಯಾಕ್ಸಿಗಳು ಆನ್ಲೈನ್ ಟ್ಯಾಕ್ಸಿಯಲ್ಲಿ ದುಡಿತವೆ. ಅದರಲ್ಲಿ ನಮಗೆ ಅದೇ ಹೇಳಿದಾಗೆ ಏರ್ಪೋರ್ಟಲ್ಲಿ, ನಮ್ಮ ಮಂಗಳೂರು ಏರ್ಪೋರ್ಟಲ್ಲಿ ದಿನಕ್ಕೆ 200 ರಿಂದ 300 ಬುಕ್ಕಿಂಗ್ಸ್ಗಳು ಬರ್ತವೆ. ಪ್ರೀ ಪಾರ್ಕಿಂಗ್ ಅಂದರೆ ನಾವು ಒಳಗಡೆ ಹೋಗಿ 10 ನಿಮಿಷದಲ್ಲಿ ಪಾರ್ಕಿಂಗ್ ಎಕ್ಸೆಷನ್ ಆಗಲಿಲ್ಲ, 10 ಗಾಡಿ ಕೊಟ್ಟಿದ್ದಾರೆ, 11ಕ್ಕೆ ಇಲ್ಲ. 11ನೇದು ನಮಗೆ ಬುಕ್ಕಿಂಗ್ ಬಂದರೆ, ಒಂದು ಬುಕ್ಕಿಂಗ್ ಹೋದರೆ 11 ಸಿಗ್ತದೆ. ನಾವು ಅಲ್ಲಿ ನಿಲ್ಲುವಂಗಿಲ್ಲ. ನಾವು 10 ಪಾರ್ಕಿಂಗ್ 11 ಪಾರ್ಕಿಂಗಲ್ಲಿ ಅರ್ಧ ಗಂಟೆನೋ 1 ಗಂಟೆ ನಮಗೆ ರಿಯಾಯಿತಿ ಇಲ್ಲ. 10 ಗಾಡಿ ಉಂಟಾ, ನಾವು ಹೊರಗಡೆನೇ ಹೋಗ್ಬೇಕು. ಆ್ಯಕ್ಚುಲಿ ಮಂಗಳೂರು ಏರ್ಪೋರ್ಟಲ್ಲಿ ಓಲಾ ಊಬರ್ ಅಂತ ಝೋನೇ ಇತ್ತು. ಯಾವಾಗ ಗೌರ್ಮೆಂಟ್ ಅಥಾರಿಟಿ ಇರುವಾಗ ಅಲ್ಲಿ ಎಲ್ಲ ಓಲಾ ಊಬರ್ಗೆ ಪಾರ್ಕಿಂಗ್ ಇತ್ತು. ಖಾಸಗೀಕರಣ ಆದಮೇಲೆ ಆವಾಗ ಟೈಮ್ ಇಲ್ಲ, ಎಷ್ಟು ಹೊತ್ತು ಬೇಕು ನಿಲ್ಬೋದು, ಪಾರ್ಕಿಂಗ್ ಮಾಡ್ಬೋದು, ಹೋಗ್ಬೋದು. 20 ರೂಪೀಸ್ ಚಾರ್ಜಸ್ ಇತ್ತು ಆವಾಗ. ಇವಾಗ ಪಿಕಪ್ ಮಾಡಿ ಹೊರಗಡೆ ಹೋಗ್ಬೇಕಾದ್ರೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು ಕೂಡ ಕ್ಯಾಶ್ ತೆಗಿತಿಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ. ಈ ಆನ್ಲೈನ್ ಪೇಮೆಂಟ್ ಮಾಡೋದು ತುಂಬ ಕಷ್ಟಕರ ವಿಷಯ. ಮತ್ತು ಮುಂದೆ ಯಾವುದಾದ್ರೂ ಪೀಕ್ ಅವರ್ಸ್ನಲ್ಲಿ ಫ್ಲೈಟ್ 3 ಬಂದರೆ ಖಾಲಿ ಹೋಗೋದು ಕೂಡ ಪೇಮೆಂಟ್ ಮಾಡಬೇಕಾಗ್ತದೆ. ಇದರ ಬಗ್ಗೆ ಮಾತಾಡಿದ್ರೆ ತುಂಬ ದಬ್ಬಾಳಿಕೆ ನಡೀತಾ ಇದೆ. ಇದು ಎಲ್ಲ ಖಾಸಗಿ ವೆಹಿಕಲ್ಗಳಿಗೂ ಇದೇ ಥರದ ಪ್ರಾಬ್ಲಮ್ ಇರೋದಲ್ಲಿ. ಹೌದು, ಫಾಸ್ಟ್ಯಾಗ್ ಲೈನಲ್ಲಿ ಬಿಡಲಿಕ್ಕೆ ಬಿಡೋದೇ ಇಲ್ಲ ನಮಗೆ. ಫಾಸ್ಟ್ಯಾಗ್ ಲೈನ್ ಬಿಟ್ಟರೆ ಎಷ್ಟು ಪೇಮೆಂಟ್ ಆಗ್ತದೆ, ಫಾಸ್ಟ್ಯಾಗ್ ಕಟ್ ಆಗ್ತದಲ್ಲ. ಬಟ್ ಇಲ್ಲಿ ಫಾಸ್ಟ್ಯಾಗ್ ಇಲ್ಲ, ಡೈರೆಕ್ಟ್ QR ಕೋಡ್. 100 ರೂಪೀಸ್ ಕೊಡಬೇಕು ಪ್ಯಾಸೆಂಜರ್ ಇದ್ದರೆ. ಗಾಡಿಯಲ್ಲಿ ಪ್ಯಾಸೆಂಜರ್ ಇದ್ದರೆ 10 ಮಿನಿಟ್ಸ್ ಬಿಫೋರ್ ಆದರೂ ಕೊಡಬೇಕು. ಒಂದು ವೇಳೆ ಪ್ಯಾಸೆಂಜರ್ ಇಲ್ಲದಿದ್ದರೂ 10 ರಿಂದ 11 ನಿಮಿಷ ಆದರೂ ಪೇಮೆಂಟ್ ಕೊಡಬೇಕು. ಅದು ಇಲ್ಲಿರುವಂಥ ಕಸ್ಟಮರ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಇವತ್ತು ಕಸ್ಟಮರ್ ಏನು ಮಾಡ್ತಾರೆ, ನಮ್ಮ ಹತ್ರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅವರಿಗೆ ಗೊತ್ತಿಲ್ಲ ವಿಷಯ. ಇಲ್ಲಿ ಮಂಗಳೂರು ಏರ್ಪೋರ್ಟಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. 100 ರೂಪಾಯಿ ಪಿಕಪ್ ಪಾಯಿಂಟ್ ಚಾರ್ಜ್ ಕೊಡಬೇಕಂತ ನಾವು ಕೇಳುವಾಗ ಅವ್ರು ನಮ್ಮ ಹತ್ರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಯಾಕೆ ನಿಮಗೆ 100 ರೂಪಾಯಿ ಕೊಡಬೇಕು ಸರ್, ಇದು ಅದಾನಿ ಟೆಂಡರ್ ಕೊಟ್ಟಿದ್ದಾರೆ, ಇಲ್ಲಿ 100 ರೂಪಾಯಿ ಪಿಕಪ್ ಪಾಯಿಂಟ್ ಕೇಳ್ತಾ ಇದ್ದಾರೆ. ಈ ಥರ ಹೇಳುವಾಗ ಅವರಿಗೆ ಅರ್ಥ ಆಗ್ತಿಲ್ಲ. ಇದು ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಇಲ್ಲಿ ಬರುವಂಥ ಕಸ್ಟಮರ್ಗೆ ಇದರ ಬಗ್ಗೆ ಎಲ್ಲರೂ ನೀವು ನಮಗೆ ಸರಿಪಡಿಸಿಕೊಡ್ಬೇಕಂತ ಹೇಳ್ತಿದ್ದೇವೆ. ನಾವು 100 ರೂಪೀಸ್ ಕ್ಯಾಶ್ ಪೇಮೆಂಟ್ ಏನು ಕೊಟ್ಟರೆ ತೆಗೆಯುವುದಿಲ್ಲ, ಡಿಜಿಟಲ್ ಪೇಮೆಂಟ್ ಮಾಡಬೇಕಂತ ಹೇಳ್ತಾರೆ 100 ರೂಪೀಸ್. ಅದೇ 200 ರೂಪೀಸ್ ಕೊಟ್ಟರೆ ಅದು ಆಗುತ್ತೆ ಅವರಿಗೆ. ಇದು ನೋಡಿ ಸರ್, ಇದು ಮೋಸದ ಕೆಲಸ. ಇಲ್ಲಿ ಮಂಗಳೂರು ಏರ್ಪೋರ್ಟ್ ಒಳಗೆ ಅಥಾರಿಟಿಯಲ್ಲಿ ಒಂದು 4-5 ಮಂದಿ ನಮ್ಮ ಮಂಗಳೂರವರೇ, ಬೇರೆ ಯಾರು ಏನು ಹೇಳ್ತಾ ಇಲ್ಲ, ಅದು ಹೆಸರು ನಾನು ಮೆನ್ಷನ್ ಮಾಡಲಿಕ್ಕೆ ಬರುವುದಿಲ್ಲ. ಇದನ್ನು ಅವರು ಸರಿಪಡಿಸಿಕೊಡ್ಬೇಕು. ಇಲ್ಲವಾದಲ್ಲಿ ಮುಂಬರುವ ದಿವಸದಲ್ಲಿ ನಾನು ಹೇಳ್ತಾ ಇದ್ದೇನೆ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಯವರು ಮತ್ತೆ ಉಡುಪಿ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಚಾಲಕರು, ಆಟೋದವರು ಎಲ್ಲರೂ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ, ಖಂಡಿತವಾಗಿಯೂ ಮಾಡ್ತೇವೆ. ಇವತ್ತು ನೋಡಿ ನಮ್ಮ ಆಟೋ ರಿಕ್ಷಾದವರು ಒಂದು 300 ರೂಪಾಯಿಗೆ 200 ರೂಪಾಯಿಗೆ ಬಾಡಿಗೆ ಬರ್ತಾ ಇದ್ದಾರೆ. ಪಾಪ ಅವರು ಎಕ್ಸಿಟ್ ಹೋಗುವಾಗ 100 ರೂಪೀಸ್ ಟೋಲ್ ಕೊಡ್ಬೇಕಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಕೊಡ್ಬೇಕು ಸರ್? ಯಾವ ಮೋಸ ಮಾಡ್ತಾ ಇದ್ದಾರೆ ಅವರು? ಏನು ಇದು ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ವಾ, NH ಹೈವೇನಾ? ಇದರ ಬಗ್ಗೆ ನಾವು ತುಂಬಾ ಮನವಿಯೆಲ್ಲ ಕೊಟ್ಟರು, ಯಾವುದೋ ಅದನ್ನು ತೆಗೆಯದೆ ಕಸದ ಬುಟ್ಟಿಗೆ ಬಿಸಾಡಿದ್ದಾರೆ. ನಮ್ಗೆ ಗೊತ್ತಿದೆ. ನಮಗೆ ಫಾಸ್ಟಾಗಿ ಅಲೋ ಮಾಡಲಿ, ಫಾಸ್ಟಾಗಿ ಅಲೋ ಮಾಡ್ತಾ ಇಲ್ಲ ಅವರು. ಅಲ್ಲಿ ಟೈಮಿಂಗ್ಸ್ ಕರೆಕ್ಟ್, ಅದಕ್ಕೆ ಬೇಕಾದ ರೀತಿಯಲ್ಲಿ ಪಾರ್ಕಿಂಗ್ ಚಾರ್ಜಸ್ ಬರ್ತದೆ. ಫಾಸ್ಟಾಗಿ ಅಲೋ ಮಾಡೋದಿಲ್ಲ. ಕಸ್ಟಮರ್ ಭಾವಿಸಿದೇನೋ ನಾವು ಲೂಟಿ ಮಾಡೋದು ಅಂತ.
ನಾವು ಚಾರ್ಜಸ್ ಮಾಡಿದರೆ ನಾವು ಲೂಟಿ ಮಾಡೋದು ಅಂತ ಹೇಳ್ತಾರೆ. ಫಸ್ಟ್ ಕಸ್ಟಮರನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡುವಾಗ ಅವ್ರದ್ದು ಗಲಾಟೆ, 100 ರೂಪಾಯಿ ಕೊಡೋದಿಲ್ಲ ಅಂತೇಳಿ. ಏರ್ಪೋರ್ಟ್ನವ್ರದ್ದು ನಾವು ಮಾತಾಡಿ ಅಂತ ಹೇಳ್ತಾರೆ. ನಮಗೆ ಒಂದು ಪಾರ್ಕಿಂಗ್ ಅಲ್ಲಿ ಆಕ್ಸೆಸ್ ಮಾಡಬೇಕು ಅಂತ, 10 ಪಾರ್ಕಿಂಗ್ 50 ಕೊಡಬೇಕು ಅಂತ. ಮತ್ತು ಪ್ಯಾಸೆಂಜರ್ ಇಲ್ಲದೆ ನಾವು ಡ್ರಾಪ್ ಮಾಡಿ ಹೋಗುವಾಗ ನಾವು 10 ನಿಮಿಷ ಒಳಗಡೆ ಡ್ರಾಪ್ ಮಾಡಿ ಅಥವಾ ಅಲ್ಲಿ ಟ್ರಾಫಿಕ್ ಜಾಮ್ ಆಯಿತು, ನಾವು ಪ್ಯಾಸೆಂಜರ್ ಇಲ್ಲದೆ ನಾವು ಖಾಲಿ ಹೋಗುವುದಾದರೆ ನಮಗೆ ಅಲ್ಲಿ ವಿನಾಯಿತಿಯನ್ನು ಕೊಡಬೇಕು, ಯಾವುದೇ ರೀತಿಯಲ್ಲಿ ಚಾರ್ಜಸ್ ಮಾಡಬಾರ್ದು ಅಂತ. ಮತ್ತು ನಮಗೆ ಅಲ್ಲಿ ಪಿಕಪ್ ಮಾಡಿ ಹೋಗುವಂಥ ಸಂದರ್ಭದಲ್ಲೂ ಕೂಡ 10 ನಿಮಿಷದಿಂದ 11 ನಿಮಿಷ ಆಗಲಿ ನಮಗೆ ರಿಯಾಯಿತಿಯನ್ನು ಕೊಡಬೇಕು. ಹಿಂದೆ ಯಾವ ರೀತಿಯಲ್ಲಿ ಇತ್ತು, ಏರ್ಪೋರ್ಟ್ ಅಥಾರಿಟಿ ಅದಾನಿಗೆ ಬರುವ ಮುಂಚೆ ಯಾವ ರೀತಿಯಲ್ಲಿ ಇತ್ತು ಆ ರೀತಿಯ ವ್ಯವಸ್ಥೆಯನ್ನು ಮುಂದುವರಿಸಬೇಕು. ಯಾಕಂದರೆ ಇಲ್ಲಿ ದುಡಿ ತಿನ್ನತಕ್ಕಂಥವ್ರು ಎಲ್ಲ ಟ್ಯಾಕ್ಸಿ ಚಾಲಕರು ಬ್ಯಾಂಕಿಂದ ಸಾಲ ಮಾಡಿಕೊಂಡು ಕಾರು ಖರೀದಿ ಮಾಡಿ ಇದು ದುಡಿಯುವಂಥವ್ರು. ನಮ್ಮಲ್ಲಿ ಆ ರೀತಿಯ ಒಂದಾದಾಗ ಏನಾಗ್ತದೆ, ನಮಗೆ ಪ್ಯಾಸೆಂಜರ್ ಮೇಲೆ ದೊಡ್ಡ ರೀತಿಯ ಪರಿಣಾಮ ಬೀರ್ತದೆ ಅದು. ಇನ್ನೊಂದು ಏನಂತ ಹೇಳಿದರೆ, ಈ ರೀತಿ ಅವರು ನಮಗೆ ಒಂದು ದೊಡ್ಡ ರೀತಿಯಲ್ಲಿ ಪಾರ್ಕಿಂಗ್ ಫೀಸ್ ಹಾಕಿರ್ತಕ್ಕಂಥದ್ದು ಕೂಡ ನಮ್ಮ ಮಂಗಳೂರಿನ ಒಟ್ಟು ಒಂದು ಆರ್ಥಿಕ ಇದಕ್ಕೆ ಪೂರಕವಾಗಿಲ್ಲ. ಅದು ಭಾಳ ದೊಡ್ಡ ಐಫೈ ರೀತಿಯಲ್ಲಿ ಆಗಿದೆ. ಅದು ಯಾವುದೋ ಇಂಟರ್ನ್ಯಾಷನಲ್ ನಮ್ಮ ಮೆಟ್ರೋ ಸಿಟಿಯಲ್ಲಿ ಕೂಡ ಇಲ್ಲದಂಥ ದರವನ್ನು ಇಲ್ಲಿ ಹಾಕಿದ್ದಾರೆ. ನಮಗೆ ಬೆಂಗಳೂರು ಚೆನ್ನೈಯಲ್ಲಿ ಇಷ್ಟು ದೊಡ್ಡ ದರ ಇಲ್ಲ. ಅಲ್ಲಿ ಬೇಕಾದಂಥ ವ್ಯವಸ್ಥೆ ಇದೆ. ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ ಈ ರೀತಿಯ ಒಂದು ದರವನ್ನು ಹಾಕ್ತಾ ಇರುವಂಥದ್ದು ಸರಿ ಇಲ್ಲ. ಹಾಗಾಗಿ ನಮಗೆ 50 ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ನಮಗೆ ಈ ಒಂದು ಚಾರ್ಜಸ್ ಏನಿದೆ ಇದನ್ನು ನಾವು ಫಾಸ್ಟ್ಯಾಗ್ ಒಳಗಡೆ ತರಬೇಕು ಮತ್ತು ರಿಯಾಯಿತಿಯನ್ನು ಕೊಡಬೇಕು. ರಿಯಾಯಿತಿ ಯಾವ ರೀತಿಯಲ್ಲಿ ಕೊಡಬೇಕು ಅಂದರೆ 100 ರೂಪಾಯಿ ಫೀಸ್ ಕೊಡುವಂಥದ್ದಲ್ಲ. ಅದು ಎಲ್ಲ ವಾಹನಗಳಿಗೆ, ಅದು ಖಾಸಗಿ ಇರ್ಬೋದು, ನಮ್ಮ ಟೂರಿಸ್ಟ್ ಕಾರ್ಗಳಿರ್ಬೋದು, ಈ ರೀತಿಯ 100 ರೂಪಾಯಿಯನ್ನು ತೆಗೆದುಕೊಳ್ಳುವಂಥದ್ದಲ್ಲ. ಅದನ್ನು ಕನಿಷ್ಠ 20 ರೂಪಾಯಿಗೆ ಇಳಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡುವಂಥದ್ದು. ನಾವು ಅದರ ಜೊತೆಯಲ್ಲಿ ನಾವು ಅಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ, ಅಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಸರಿ ಮಾಡದೆ ಅಲ್ಲಿ ಇವರು ಪ್ರಿಪೇಡ್ ಟ್ಯಾಕ್ಸಿ ಅವರಿದ್ದಾರೆ, ನಾವು ಅವರು ಸಂಘರ್ಷ ಮಾಡುವಂಥ ರೀತಿಯಲ್ಲಿ ಆಗಿದೆ. ಹಿಂದೆ ಕೂಡ ಆಗಿತ್ತು. ಅದು ದೊಡ್ಡ ರೀತಿಯ ಸಂಘರ್ಷ ನಡೆದು ಹಲ್ಲೆಗಳಾಗಿ ಕ್ರಿಮಿನಲ್ ಪೊಲೀಸ್ ಕೇಸ್ಗಳಾದಂಥ ಒಂದು ಪರಿಸ್ಥಿತಿ ಕೂಡ ಆಗಿತ್ತು. ಆದರೆ ಈಗ ಅದು ನಾವು ಕಚ್ಚಾಡುವಂಥ ರೀತಿಯಲ್ಲಿ ಆಗಿದೆ. ಹಾಗಾಗಿ ನಮಗೆ ಪಾರ್ಕಿಂಗನ್ನು ಜಾಸ್ತಿ ಮಾಡದಿದ್ದರೆ ನಾವು ಮತ್ತೆ ಇವರು ಪ್ರಿಪೇಡ್ ಟ್ಯಾಕ್ಸಿ ಅವರು ಕೂಡ ಅಲ್ಲಿ ದುಡಿಯುವಂಥವ್ರು, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅನಿವಾರ್ಯವಾಗಿ ನಾವು ಓಲಾ ಉಬರ್ನಲ್ಲಿ ದುಡಿತಾ ಇದ್ದಾರೆ. ನಮ್ಮ ಟ್ಯಾಕ್ಸಿ ಚಾಲಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಸಾಫ್ಟ್ವೇರ್ ಕಂಪನಿಯಲ್ಲಿ ಇದ್ದವರು ಕೆಲಸ ಬಿಟ್ಟು ಇಲ್ಲಿ ಓಲಾ ಉಬರ್ನಲ್ಲಿ ದುಡಿತಾ ಇದ್ದಾರೆ. ಇಲ್ಲಿ ಬಂದವರು ದುಡಿಯುವಂಥ ಸಂದರ್ಭದಲ್ಲಿ ನಮಗೆ ಓಲಾ ಉಬರ್ನಲ್ಲಿ ಯಾವುದೊಂದು ಆ್ಯಪಲ್ಲಿ ನಾವು ನೋಂದಾಯಿಸ್ಕೊಂಡಿರ್ತೀವಿ, ಇಲ್ಲ ಮನೆ ಕೇಳಲಿಕ್ಕೆ ಅವರು ಸಹ ಬರೋದಿಲ್ಲ, ಓಲಾ ಉಬರ್ನವರು ಸಹ ಸರಿಪಡಲಿಕ್ಕೆ ಬರೋದಿಲ್ಲ. ಅವರೆಲ್ಲೇ ನಿಂತ್ಕೊಂಡು ಸಾಫ್ಟ್ವೇರ್ನಲ್ಲಿ ಇದರಲ್ಲಿ ತಂತ್ರಜ್ಞಾನದೊಳಗಡೆ ಅವ್ರು ಕೆಲಸ ಮಾಡ್ತಾರೆ. ನಮಗೆ ಇಲ್ಲಿ ಆಗುವಂಥ ಸಮಸ್ಯೆಗೆ, ದಿನನಿತ್ಯ ಸಮಸ್ಯೆಗೆ ನಾವು ಸಂಘಟನೆಯಾಗಿ ನಾವು ಪರಿಹಾರ ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ನಾವು ಅನಿವಾರ್ಯತೆ 300-400 ಜನ ಇಲ್ಲಿ ಟ್ಯಾಕ್ಸಿಯವರು ಇಲ್ಲಿ ದುಡಿತಾ ಇದೆ ಅಂದರೆ ಒಂದು ಉದ್ಯೋಗದ ಪ್ರಶ್ನೆ ಇದೆ, ಇಲ್ಲಿ ಮಾಡಿರ್ತಕ್ಕಂಥ ಸಾಲ ಇದೆ, ನಮ್ಮ ಕುಟುಂಬ ನಿರ್ವಹಣೆಯ ಪ್ರಶ್ನೆ ಇದೆ. ಈಗಿರುವಾಗ ನಮ್ಮನ್ನು ಕೇಳ್ತಕ್ಕಂಥ ಅಥಾರಿಟಿ ಅವರು ಕೇಳಿದೆ, ಅದು ಅವರು ಅದಾನಿ ಪ್ರೈವೇಟ್ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಕಡೆ ನಮ್ಮ ಜನಪ್ರತಿನಿಧಿಗಳಿಗೆ ಹೇಳಿದರೆ ಅವರು ಏರ್ಪೋರ್ಟನ್ನು ಖಾಸಗಿಯವರಿಗೆ ಕೊಡುವಂಥ ಸಂದರ್ಭದಲ್ಲಿ ಮಾತಾಡೋದಿಲ್ಲ. ಈ ಸಮಸ್ಯೆ ಆದಾಗಲೂ ಕೂಡ ಸಮಸ್ಯೆ ಪರಿಹರಿಸಲಿಕ್ಕೆ ಬರುವುದಿಲ್ಲ. ಇನ್ನೊಂದು ಕಡೆಯಲ್ಲಿ ಓಲಾ ಉಬರ್ನಂಥ ಕಂಪನಿಯವರಿಗೆ ಮಂಗಳೂರು ದೊಡ್ಡ ವಿಚಾರಣೆ ಅಲ್ಲ ಅವರಿಗೆ. ಇದು ನಾವು ಬಿಟ್ಟರೆ ಇಲ್ಲಿ ಓಲಾ ಉಬರ್ ನಿಂತು ಬಿಟ್ಟರೆ ಇಡೀ ಅವರ ಸಿಟಿ ದೇಶದಲ್ಲಿ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿನಲ್ಲಿ ಇದೆ. ಹಾಗಾಗಿ ಒಂದು ಸಿಟಿಯಲ್ಲಿ ಇರ್ತಕ್ಕಂಥ 400 ಜನರ ಟ್ಯಾಕ್ಸಿಯವರ ಬಗ್ಗೆ ಅವರು ತಲೆಕೆಡಿಸುವುದಿಲ್ಲ. ತಲೆಕೆಡಿಸಬೇಕಾಗಿರೋದು ಇಲ್ಲಿ ದುಡಿತಕ್ಕಂಥ ಚಾಲಕರು ಮಾತ್ರ. ಹಾಗಾಗಿ ಈ ಪ್ರಶ್ನೆಗಳಿರುವಾಗ ಜನಪ್ರತಿನಿಧಿಗಳು ನಮ್ಮ ಸಂಸದರಾದ ವಿಜಯ್ ಚೌಟ ಅವರಿಗೆ ನಾವು ಬಹಳ ವಿನಮ್ರವಾಗಿ ವಿನಂತಿಯನ್ನು ಮಾಡುವಂಥದ್ದು, ಟ್ಯಾಕ್ಸಿ ಚಾಲಕರಿಗೆ ದುಡಿಯುವಂಥ ಏರ್ಪೋರ್ಟ್ನಲ್ಲಿ ಅದಾನಿ ಏರ್ಪೋರ್ಟಲ್ಲಿ ಟಿಕೆಟ್ ಕೊಟ್ಟು ಹೊರಗಡೆ ಮತ್ತೆ ಒಂದು ಉದ್ಯಮ, ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗುವಂಥದ್ದು ಟ್ಯಾಕ್ಸಿಯಲ್ಲಿ. ಹಾಗಾಗಿ ಅವರನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಭಾಳ ಚೆನ್ನಾಗಿ ಓಲಾ ಉಬರ್ನಲ್ಲಿ ಮಂಗಳೂರಿನಲ್ಲಿ ನಾವು ಓಲಾ ಟ್ಯಾಕ್ಸಿಯಲ್ಲಿ ದುಡಿಯುವಂಥವ್ರು, ಆನ್ಲೈನ್ ಟ್ಯಾಕ್ಸಿಯಲ್ಲಿ ಎಂತೆಂಥವ್ರನ್ನ ಕರ್ಕೊಂಡು ಹೋಗಿ ನಾವು ಮನೆಗೆ ಬಿಟ್ಟು ಬರ್ತೇವೆ. ದುಡ್ಡು ಸಿಗುವುದಿಲ್ಲ. ಕೆಲವರು ಕುಡಿದು ಪಾನಮತ್ತರಾದಂಥ ಮಹಿಳೆಯರನ್ನು ಕೂಡ ಸುರಕ್ಷಿತವಾಗಿ ಮನೆ ಕೊಂಡು ಬಿಟ್ಟು ಬರುವಂಥವರಿದ್ದರೆ ಅದು ಆನ್ಲೈನ್ ಟ್ಯಾಕ್ಸಿಯವರು. ಆ ರೀತಿಯ ಒಂದು ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ. ಆದರೆ ಯಾವುದೇ ರೀತಿಯ ಒಂದು ಕಪ್ಪು ಚಿಕ್ಕೆ ಬಾರದ ರೀತಿಯಲ್ಲಿ ಇವತ್ತು ನಾವು 2016ರಿಂದ ಇಲ್ಲಿ ನಾವು ಟ್ಯಾಕ್ಸಿಯಲ್ಲಿ ದುಡಿತಕ್ಕಂಥ ನಮ್ಮ ಒಂದು ಯೂನಿಯನ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಈ ಒಂದು ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಪ್ರಮುಖ ಬೇಡಿಕೆ ಏನಂದರೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಕನಿಷ್ಠ ಪಕ್ಷ ಆನ್ಲೈನ್ ಟ್ಯಾಕ್ಸಿಯವರಿಗೆ ಒಂದು 50 ಗಾಡಿನ ಪಾರ್ಕಿಂಗ್ ಕೊಡಬೇಕು. ಇನ್ನೊಂದಾಗಿ 10 ನಿಮಿಷದ ಟೈಮಿಂಗ್ ಅನ್ನು ಕೊಟ್ಟಿದ್ದಾರೆ. ಈ 10 ನಿಮಿಷದ ಟೈಮಿಂಗ್ ಅನ್ನು ಕನಿಷ್ಠ ಪಕ್ಷ 15ರಿಂದ 20 ನಿಮಿಷ ಮಾಡಬೇಕು.
ಗಾಡಿಯಲ್ಲಿ ಪ್ಯಾಸೆಂಜರ್ ಇರಲಿ ಇರದೇ ಇರಲಿ 10 ನಿಮಿಷದ ಹೊರಗಡೆ ಹೋಗುವಾಗ ದಯವಿಟ್ಟು ನೀವು ಮಾಡುವ ಈ ಚಾರ್ಜನ್ನು ಚಾರ್ಜ್ ಮಾಡದ ರೀತಿಯಲ್ಲಿ ನಮ್ಮ ಸಂಸ್ಥಾನದ ಬ್ರಿಜೇಶ್ ಔಟ್ರರು ಮಾಡಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸ್ ಪರವಾಗಿ ಅದೇ ರೀತಿ ಪತ್ರಕರ್ತರ ಮುಂಭಾಗದಲ್ಲಿ ಕೇಳ್ಕೊಳ್ತಾ ಇದ್ದೇವೆ.